ನೀವ್ ಹೇಳ್ದಂಗೆ ನೀವು ಸ್ಪಾನ್ಸರ್ ಇದನ್ನು ಮಾಡ್ತೀರಾ ಅಂದ್ರೆ ನೀವೇ ಆರ್ಗನೈಸ್ ಮಾಡಿದೀನಿ. ಟೀಮ್ ಎಲ್ಲಾನು ಗ್ರೂಪ್ ಅಲ್ಲಿ ಕರ್ಕೊಂಡು ಹೋಗ್ತೀರಾ, ನೀವೇ ಲೀಡ್ ಮಾಡ್ಕೊಂಡು ಅಂತ ಹೇಳಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೀರಾ? ಲಡಾಖ್ ಕರ್ಕೊಂಡು ಹೋಗಿದ್ದೆ. ಹೋದ ವರ್ಷ ಜೂನಿಗೆ ಬಾಯ್ಸ್ ನ ಕರ್ಕೊಂಡು ಹೋಗಿದ್ದೆ. ಸೊ ಅಂದ್ರೆ ನಮ್ ಕ್ಲೋಸ್ ಫ್ರೆಂಡ್ಸ್ ಗಳೇನೆ. ಕೆಲವೊಂದಷ್ಟು ಜನ ಹೊಸಬ್ರು ಕೂಡ ಆಡ್ ಆಗಿದ್ರು. ಏನೋ ಒಂದ್ ಧೈರ್ಯ ಮಾಡ್ದೆ, ಓಕೆ ಲಡಾಖ್ ಹೋಗೋಣ, ಕರ್ಕೊಂಡು ಹೋಗ್ಬಿಡೋಣ, ಒಂದ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನನಗೂನು ಅಂತ ಹೇಳಿ. ಒಂಥರ ಲಡಾಖ್ ಅಂದ್ರೆ ನಮ್ಮ ಬೈಕರ್ಸ್ ಹೆಂಗೆ ಅಂದ್ರೆ ಒಂದು ಲೆವೆಲ್ ಆಫ್ ಡಿಗ್ರಿ ಮಾಡ್ದಂಗೆ. ಓಕೆ, ಹಾ, ಅಲ್ಲಿ ಈಗ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಹೆಂಗೆ ನಾವು ಲೆವೆಲ್ ಮೇಲೆ ಹೋಗ್ತಾ ಇರ್ತೀವಿ, ನಮ್ ಬೈಕರ್ಸ್ಗೂ ಅಷ್ಟೇ. ಸ್ಪಿಟಿ ಮಾಡ್ದ, ಓಕೆ 1 ಡಿಗ್ರಿ ಆಯ್ತಾ, ಲಡಾಖ್ ಹೋದ 2nd ಡಿಗ್ರಿ ಆಯ್ತಾ, ಈ ತರ ನಮ್ಮಲ್ಲೂ ಒಂದಷ್ಟು ಡಿಗ್ರಿ ಅಂತ ಲೆಕ್ಕಾಚಾರ ನಾವು ಮಾಡ್ಕೊಳ್ಳೋದು ಇದನ್ನ. ಸೊ ಅಂದ್ರೆ ಒಂದ್ಸಲ ಪರ್ಫೆಕ್ಷನಿಸ್ಟ್ ಸ್ವಲ್ಪ ಪ್ರೊಫೆಷನಿಸಮ್ಗೆ ಟರ್ನ್ ಆಗ್ತೀವಿ. ಯಾಕಂದ್ರೆ ತುಂಬಾ ವರ್ಸ್ಟ್ ರೋಡ್ಸ್ ಇರುತ್ತೆ, ಐಸ್ ಇರುತ್ತೆ, ಎಲ್ಲಾನು ನಾವು ಟೆರೇನ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ತೀವಲ್ಲ. ಸೊ ಅದನ್ನ ಡಿಗ್ರಿ ಅಂತ ಕನ್ಸಿಡರೇಷನ್ ಮಾಡ್ಕೊಳ್ಳೋದು ನಾವುಗಳು. ಸೊ ಸರಿ ಲಡಾಖ್ ಕರ್ಕೊಂಡು ಹೋಗೋಣ, ಒಂದ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ಬಿಟ್ಟು ಒಂದು 11-12 ಜನ ಹುಡುಗರು. ಸೊ ಎಲ್ಲಾರನು ಹಾಕೊಂಡು ನಾನೊಬ್ಳೆ ಹುಡುಗಿ ಧೈರ್ಯ ಮಾಡಿ ನುಗ್ಗಿಸ್ತೆ ಇಲ್ಲಿಂದ. ಅವ್ರಿಗೂ ಆಕ್ಚುಲಿ ನನ್ಗೆ ಸ್ಪಿಟಿಗೆ ಹೋಗಿ ಪ್ರಾಕ್ಟೀಸ್ ಇತ್ತು, ಐಸೆಲ್ಲ ಸಸ್ಟೈನ್ ಆಗಿ ನನ್ ಕೋಲ್ಡ್ ಸಸ್ಟೈನ್ ಇತ್ತು ನನಗೆ. ಬಟ್ ಅವ್ರಿಗೆಲ್ಲ ಹೊಸ್ತು. ನನಗೆ ಅವ್ರಿಗೆ ಅಡ್ಜಸ್ಟ್ ಮಾಡಿಸ್ಬೇಕು, ಊಟ ಚೇಂಜ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ, ರೋಡ್ ಚೆನ್ನಾಗಿರಲ್ಲ, ಎಲ್ಲ ಅವ್ರಿಗೆ ಅಡ್ಜಸ್ಟ್ ಮಾಡಿಸಿ ಮೆಂಟಲಿ 1.5 ತಿಂಗಳಿಂದ ಅವ್ರಿಗೆ ಮೆಂಟಲಿ ಪ್ರಿಪೇರ್ ಮಾಡಿದೆ. ಕೂರ್ಸಿ ಬಾಯ್ಸ್ ಲಗೇಜ್ ತಗೊಂಬರ್ಬೇಡ್ರು, ಬಟ್ಟೆ ತರಬೇಡ್ರಿ, ನಾವ್ ಸ್ನಾನನೇ ಮಾಡಲ್ಲ, ಆ ಚಳಿಯಲ್ಲಿ ನಾವು ತೊಳ್ಕೊಳ್ಳೋದೇ ದೊಡ್ಡ ವಿಷಯ, ಅಲ್ಲುಜ್ಜದ ಓದ ಅಂತ ಇರ್ತೀವಿ, ಬಟ್ಟೆ ತರಬೇಡ್ರಿ, ಮೆಡಿಸಿನ್ಸ್ ತಗೊಂಬನ್ರಿ. ಆಮೇಲೆ ಕೆಲವ್ರಿಗೆ ಆಕ್ಸಿಜನ್ ಲೆವೆಲ್ ಇದಾಗುತ್ತೆ, ಬ್ರೀತಿಂಗ್ ಆಗುತ್ತೆ ಅಂತ. ಆಕ್ಚುಲಿ ಏನು ಆಗಲ್ಲ, ಅದೆಲ್ಲ ಡೌಗಳು. ಅಂದ್ರೆ ತುಂಬಾ ವೀಕ್ ಇರೋರು ಅಥವಾ ತುಂಬಾ ಏಜ್ ಆಗಿರುತ್ತಲ್ಲ ಅಂತವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ನಮ್ ಯೂತ್ಸ್ ಆಕ್ಚುಲಿ ಏನಾಗಲ್ಲ. ಸೊ ನಮ್ ಬಾಡಿ ಕಂಟ್ರೋಲ್ ಅದ್ರಲ್ಲೂ ಅವ್ರವ್ರದ್ದು ಕೆಪಾಸಿಟಿ ಬೇರೆ ಇರುತ್ತೆ, ಇರುತ್ತೆ ಆತರ ಇರುತ್ತೆ. ಬಟ್ ಏನಂದ್ರೆ ಇವಾಗ ಬೈಕಲ್ಲಿ ಹೋಗೋಕ್ಕೂ ಕಾರಲ್ಲಿ ಹೋಗೋಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ನಾವು ಓಪನ್ ಏರ್ ಅಲ್ಲಿ ಇರ್ತೀವಿ, ಬ್ರೀದಿಂಗ್ ಮೇಲ್ ಹೋಗ್ತಾವ. ಬೈಕ್ ರೈಡರ್ಸ್ ಹೆಂಗೆ ಅಂದ್ರೆ ನಾವು ಒಂದೇ ಸತಿಗ್ ಮೇಲ್ ಹೋಗ್ಬಿಡಲ್ಲ, ಸಿಮ್ಲಾ ಹಿಂಗೆ ಮೇಲೆ ಮೇಲೆ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ ನಮ್ಗೆ. ಈಗ ಫ್ಲೈಟ್ ಅಲ್ಲಿ ಹೋದ್ರೆ ಏನ್ ಮಾಡ್ತೀರಾ, ಸೀದಾ ಲಡಾಖ್ ಅಲ್ಲಿ ಹೋಗಿ ಲ್ಯಾಂಡ್ ಆಗ್ತೀರಾ. ನೀವು 15,000 ಹೋಗಿದ ತಕ್ಷಣ ನಿಮ್ಗೆ ಸಿಕ್ನೆಸ್ ಶುರು ಆಗ್ಬಿಡುತ್ತೆ. ಬೈಕರ್ಸ್ ಹಂಗಲ್ಲ, ಎಲ್ಲಾ ನಾವ್ ಆಲ್ಮೋಸ್ಟ್ ಕಾರ್ದುಂಗ್ಲ ಉಮ್ಮಿಂಗ್ಲಾಗ್ ಹೋಗೋಷ್ಟೊತ್ತಿಗೆ ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತೀವಿ. ಬಟ್ ಏನಂದ್ರೆ ಜಾಸ್ತಿ ಹೊತ್ತು ನಿಂತ್ಕೊಳಕ್ ಆಗಲ್ಲ, ಯಾರಿಗೂ ನಿಂತ್ಕೊಳಕ್ ಆಗಲ್ಲ, ಚಳಿ ಪ್ಲಸ್ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ. ಒಂದ್ 10 ನಿಮಿಷ ಫೋಟೋ ತೆಗೆಸ್ಕೊಳ್ಳೋದು ದೊಡ್ಡ ವಿಷಯ, ತೆಗೆಸ್ಕೊಂಡು ಮೂವ್ಮೆಂಟ್ ಆಗ್ಬಿಡ್ತೀವಿ. ಸೊ ಈ ರೀತಿ ಒಂದಷ್ಟು ಬ್ಯಾಚ್ ಗಳನ್ನ ಕರ್ಕೊಂಡು ಹೋದೆ. ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸ್. ಕಾಮನ್ ಜಗಳ ಗಿಗಳ ಎಲ್ಲ. ಆಮೇಲೆ ಏನಂದ್ರೆ ನಾನು ಒಬ್ಳೆ ಹುಡುಗಿ ಅಲ್ವಾ, ಇಷ್ಟು ಜನ ಹ್ಯಾಂಡಲ್ ಮಾಡೋದೇ ದೊಡ್ಡ ತಲೆನೋವು ಕೆಲ್ಸ ನನಗೆ. ಒಬ್ಬನ್ ಬಿಸಿನೀರ್ ಬರ್ತಿಲ್ಲ ಅಂತಾನೆ, ಒಬ್ಬನ್ ನನ್ಗೆ ಚಪಾತಿ ತಿನ್ನಕ್ ಆಗ್ತಿಲ್ಲ ಅಂತಾನೆ, ಅಲ್ಲಿ ಅನ್ನ ತಿನ್ನಕ್ ಆಪ್ಷನ್ ಇಲ್ಲ ನಮಗೆ. ಸೊ ಹೆಂಗೋ ಮಾಡ್ದೆ, ಬ್ಯಾಲೆನ್ಸ್ ಮಾಡ್ದೆ, ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡು ಕರ್ಕೊಂಡ್ ಬಂದೆ. ಮತ್ತೆ ಅಲ್ಲಿ ನೀವು ಕುತ್ಕೊಂಡು ಚಪಾತಿ ಲಟ್ಸ್ಲಿಲ್ಲ? ಇಲ್ಲಪ್ಪ, ಇವ್ರನ್ನೆಲ್ಲ ಸಾರ್ಟ್ ಔಟ್ ಮಾಡಿ ನಾನ್ ಮಲಗೋಷ್ಟೊತ್ತಿಗೆ ನಾನ್ ಮೆಂಟ್ಲಾಗ ಹೋಗ್ಬಿಟ್ಟಿರ್ತಿದ್ದೆ ಲಾಸ್ಟ್ಗೆ. ಸೊ ಗುಡ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಸ್ವಲ್ಪ ಹೋಗೋದಕ್ಕಿಂತ ಮುಂಚೆ ಇವಾಗ ಯಾವ ಜಾಗಕ್ಕೆ ಹೋಗ್ತಾ ಇದೀನಿ ಅಂತ ಸ್ವಲ್ಪ ಗೂಗಲ್ ಮಾಡಿ, ಅಲ್ಲಿದು ವಿಷಯ ತಿಳ್ಕೊಳ್ರಿ, ಅಲ್ಲಿ ಜನ ಹೆಂಗೆ ಅಂತ ತಿಳ್ಕೊಳ್ರಿ, ಕ್ಲೈಮೇಟ್ ಹೆಂಗ್ ಚೇಂಜ್ ಆಗ್ಬೋದು, ನಾಳೆ ಮಳೆ ಬರುತ್ತಾ, ಇವತ್ ಬಿಸಿಲೈತಾ, ಸ್ನೋ ಬರುತ್ತಾ ಅಂತೆಲ್ಲ ಸ್ವಲ್ಪ ರಿಸರ್ಚ್ ಕಂಪಲ್ಸರಿ ಮಾಡ್ಬೇಕು. ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ. ಅಟ್ಲೀಸ್ಟ್ ರೈನ್ ಗೇರ್ಸ್ ಆದ್ರೂ ಎತ್ಕೊಂಡು ಹೋಗಕ್ಕೆ ಮ್ಯಾನರ್ಸ್ ಬೇಕಾಗುತ್ತಲ್ಲ. ಸೊ ಅದಿಷ್ಟು ಗೂಗಲ್ ಮಾಡ್ಕೊಳ್ಳಿ. ಆಮೇಲೆ ಬಜೆಟ್ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ನೀವು ಯಾವ ಊರಿಗೆ ಹೋಗ್ತಾ ಇದ್ದೀರಾ ಅಥವಾ ಯಾವೊಂದು ಜಾಗಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಬಜೆಟ್ ಹೋಗುತ್ತೆ. ಈಗ ನೀವ್ ಒಂದ್ 5-6 ಜನ ಹೋಗ್ತಾ ಇದೀನ ಅಂತ ಹೇಳಿದ್ರೆ ಟೆಂಟ್ ಎತ್ಕೊಂಡು ಹೋಗ್ಬಿಡ್ರಿ, ನಿಮಗೆ ಎಷ್ಟೋ ಬಜೆಟ್ ಉಳ್ದೋಗ್ಬಿಡುತ್ತೆ, ಎಷ್ಟೋ ಬಜೆಟ್ ಉಳ್ದೋಗುತ್ತೆ. ಅಲ್ಲೇ ಮುಂದೆಗಡೆ ಒಳ್ಳೆ ವ್ಯೂ, ಅದ್ಯಾವ ಕೆರೆಗಿರೆ ಅಲ್ಲಿ ಹೋಯ್ತಿದ್ರೆ ಮುಂದೆ ಟೆಂಟ್ ಹಾಕಡ್ರಿ, ಕೆರೆಗ್ ಬೀದ್ ಸ್ನಾನ ಮಾಡ್ಕೊಳ್ರಿ, ಅಷ್ಟೇ ಎಲ್ಲ ಮುಗೀತಾ, ಕಾಸು ಉಳಿತಾ. ಹೋಗಿ ವಾಪಸ್ಸು ಅಲ್ಲೇ ಎಲ್ಲಾದ್ರೂ ಮ್ಯಾಗಿ ಗಿಗಿ ಮಾಡ್ತಾ ಇರ್ತಾರೆ, ಒಂದ್ 30-40 ರೂಪಾಯಿ ತಿಂಡಿ ಮುಗೀತಾ, ಒಂದ್ ಎಳ್ನೀರ್ ಕುಡಿರಿ, 40 ರೂಪಾಯಿ ಎಳ್ನೀರ್ ಹೋಯ್ತಾ, ಈಸಿ ಮುಗೀತು. ಈಸಿ ಇದೆಲ್ಲ ಬಜೆಟ್ ಅಲ್ಲಿ, ಫುಲ್ ಬಜೆಟ್. ಇಲ್ಲ ಅಂದ್ರೆ ಪೆಟ್ರೋಲ್ ಬಂಕ್ ಯೂಟಿಲೈಸ್ ಮಾಡ್ಕೊಳ್ರಿ, ಏನ್ ಮಾಡಕ್ ಆಗಲ್ಲ ಬಜೆಟ್ ಅಂದ್ರೆ. ಇಲ್ಲ ಅಂದ್ರೆ ಓಕೆ ನನ್ಗೆ ಇಲ್ಲ ನನ್ಗೆ ಹೋಮ್ ಸ್ಟೇನೆ ಬೇಕು ಅಥವಾ ಹೋಟೆಲ್ ಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಎಕ್ಸ್ಪೆನ್ಸಸ್. ಅದು ಒಂದ್ ಸಲ ಹೋಗೋರು, ತಿಂಗಳ ಹೋಗೋರೆಲ್ಲ ಅಷ್ಟೊಂದೆಲ್ಲ ಅದಕ್ಕೆ ಬಜೆಟ್ ಎಲ್ಲಿ ಉಳಿಸ್ಬೋದು ನಾವು ಅಲ್ಲಿ ಉಳಿಸಕ್ ಟ್ರೈ ಮಾಡ್ಬೇಕು. ಊಟ ತಿಂಡಿ ವಿಷಯದಲ್ಲಿ ಸ್ವಲ್ಪ ಕಾಂಪ್ರ ಆಗೋದು ಬೇಡ. ಯಾಕಂದ್ರೆ ಇವಾಗ ನಂದೇ ಒಂದು ತರ ಆದ್ರೆ ಬೇರೆಯವ್ರದೇ ಹೊಟ್ಟೆ ಬೇರೆ ತರ ಇರುತ್ತೆ. ಸೊ ಊಟ ತಿಂಡಿ ಕಾಂಪ್ರ ಆಗ್ಬೇಡಿ. ಬಟ್ ರೈಡಿಂಗ್ ಅಲ್ಲಿ ನಾವ್ ಹೇಳೋದು ಜಾಸ್ತಿ ತಿನ್ಬೇಡ್ರಿ, ತುಂಬಾ ನಿದ್ದೆ ಬರುತ್ತೆ. ಆಮೇಲೆ
ಎಣ್ಣೆ ಜಿಡ್ಡುಗಳನ್ನ ತಿಂದ್ರೆ ಹೊಟ್ಟೆ ಕೆಡೋ ಚಾನ್ಸಸ್ ಗಳಿರುತ್ತೆ, ವಾಶ್ರೂಮ್ಸ್ ಗಳು ಸಿಗೋದಿಲ್ಲ ನಮಗೆ. ಈ ತರ ಎಲ್ಲ ಇರೋದ್ರಿಂದ ಸ್ವಲ್ಪ ಆದಷ್ಟು ಹಣ್ಣು, ಜ್ಯೂಸು ಇಂಥದನ್ನ ಸ್ವಲ್ಪ ಪ್ರಿಫರ್ ಮಾಡ್ಕೊಳ್ಳಿ. ಅದನ್ನ ಮಾಡ್ಕೊಂಡು ಸ್ವಲ್ಪ ಹೆಲ್ತಿ ಜೊತೆಗೆ ಎನರ್ಜಿನೂ ಎನರ್ಜಿ ಬೇಕು. ಫ್ರೂಟ್ಸ್ ಆ ತರ ಎಲ್ಲ ಇಟ್ಕೊಂಡು ನಾವ್ ಯೂಶಲಿ ಡ್ರೈ ಫ್ರೂಟ್ಸ್ ಕ್ಯಾರಿ ಮಾಡ್ತೀವಿ ಲಾಂಗ್ ಟ್ರಿಪ್ಸ್ ಅಲ್ಲಿ. ಒಂದೊಂದ್ಸತಿ ಅದೇ 4 ತಿನ್ಬಿಟ್ಟು ಹೋದ್ರೆ ಎಷ್ಟೋ ಶಕ್ತಿ ಬಂದ್ಬಿಟ್ಟಿರುತ್ತೆ. ಸೊ ಈ ತರ ಒಂದಷ್ಟು ಜಿಗಾಡ್ಗಳನ್ನ ಮಾಡ್ಕೊಂಡ್ರೆ ಆರಾಮಾಗಿ ರೈಡ್ ಹೋಗ್ಬೋದು. ಲಗೇಜ್ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಒಳ್ಳೇದು. ಪ್ಯಾನಿಯರ್ಸ್ ಕ್ಯಾರಿ ಮಾಡ್ತೀರಾ ನೀವು? ನಂದು ಪ್ಯಾನಿಯರ್ಸ್ ಅಂತ ಇದೆ, ಪ್ಯಾನಿಯರ್ಸ್ ಅಂಡ್ ಟಾಪ್ ಬಾಕ್ಸ್ ಅಂತ ಬರುತ್ತೆ. ನಮ್ದು ಗಾಡಿಯಲ್ಲಿ 2 ಡಬ್ಬ ಇರುತ್ತೆ, ರೈಟ್ ಅಲ್ಲಿ ಲೆಫ್ಟ್ ಅಲ್ಲಿ. ಮೇಲ್ಗಡೆ ಒಂದ್ ಡಬ್ಬ ಹಾಕಿರ್ತೀವಿ. ಈ ಡಬ್ಬದಲ್ಲಿ ನನ್ಗೆ ಕೆಪಾಸಿಟಿ ಇರೋದು 7 kg ಮ್ಯಾಕ್ಸಿಮಮ್. ಮೇಲೇನು 7 kg ಇರುತ್ತೆ. ಸೊ 7 kg ಅಂದ್ರೂ ನಾನೊಂದು ಪುಷ್ ಮಾಡಿದ್ರೆ 8 kg ಹಾಕ್ಬೋದು. ಸೊ ಒಂದ್ ಕಡೆ ಬಟ್ಟೆ ಹಾಕಿದ್ರೆ, ಒಂದ್ ಕಡೆ ಎಲೆಕ್ಟ್ರಾನಿಕ್ಸ್ ಹಾಕಿರ್ತೀನಿ, ಒಂದ್ ಕಡೆ ಟೂಲ್ ಕಿಟ್ ಗಳು ಹಾಕಿರ್ತೀನಿ. ಇನ್ನೊಂದು ಬಾಕ್ಸ್ ಅಲ್ಲಿ ನಾನು ನನ್ಗೆ ಹ್ಯಾಂಡಿ ಆಗಿ ಸಿಗ್ಬೇಕು ಅನ್ನೋದು ತಿನ್ನೋ ಐಟಮ್ಗಳು, ಚಾಕ್ಲೇಟ್ಗಳು, ಜ್ಯೂಸ್ಗಳು, ಎಲೆಕ್ಟ್ರಾಲ್ಗಳು, ಇಂಥದನ್ನ ಹ್ಯಾಂಡಿ ಆಗಿ ಸಿಗುವಂತ ಇನ್ನೊಂದಷ್ಟು ಐಟಮ್ಗಳನ್ನ ಹಾಕಿರ್ತೀನಿ. ಸೊ ಇಲ್ಲಿ ಬಟ್ಟೆ ಕಮ್ಮಿ ಆಗಿರೋದ್ರಿಂದ ನನ್ಗೆ ಅಟ್ಲೀಸ್ಟ್ ಸ್ಪೇಸ್ ಸಿಗುತ್ತೆ. ನಾಳೆ ನಾನು ಎಲ್ಲಾದ್ರೂ ಟ್ರಿಪ್ ಆಚೆ ಹೋಗ್ಬೇಕು, ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಇದನ್ನೆಲ್ಲ ಬಿಚ್ಬಿಟ್ಟು ನಾನು ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಹೋಗೋಷ್ಟು ಕನ್ವೀನಿಯಂಟ್ ಇರುತ್ತೆ ಗಾಡಿಯಲ್ಲಿ. ಸೊ ಅಷ್ಟು ಲಗೇಜ್ ಸಿಂಪಲ್ ಆಗಿರುತ್ತೆ. ಅದ್ರೊಳಗಡೆ ಬ್ಯಾಗ್ ಬರುತ್ತೆ, ದಿನಕ್ಕೆ ಏನ್ ಬೇಕೋ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗೋದು, ಮತ್ ಬರೋದು, ತುರ್ಕೋದು, ಹೋಗೋದು. ಈಗ ಲಡಾಖ್ ಹೋಗ್ಬೇಕು ಅಂತ ಹೇಳಂತಂದ್ರೆ ಅದಕ್ಕೆ ಒಂದ್ ಎಷ್ಟು ಡೇಸ್ ಪ್ಲಾನ್ ಮಾಡ್ಬೇಕು? ಓಕೆ, ಲಡಾಖ್ ಅಂದ್ರೆ ನಮ್ಗೆ 2 ಮಾರ್ಗ ಇದೆ. ಒಂದು, ನೀವು ಬೈಕ್ ನ ಕರ್ನಾಟಕ ಬೆಂಗಳೂರಿಂದಾನೇ ಓಡಿಸ್ಕೊಂಡು ಹೋಗ್ತೀನಿ ಅನ್ನೋರು ಇರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಗಾಡಿನ ಚಂಡೀಗರ್ಗೆ ಶಿಪ್ಪಿಂಗ್ ಮಾಡ್ತಾರೆ. ಚಂಡೀಗರಿಂದ ಆಲ್ಮೋಸ್ಟ್ ನಮ್ಗೆ ರೌಂಡ್ ಟ್ರಿಪ್ 1,500 ಒಳಗಡೆ ಮುಗ್ದೋಗ್ಬಿಡುತ್ತೆ. ಟ್ರೈನ್ ಅಲ್ಲಿ ಹಾಕ್ಬೋದು, ಇಲ್ಲಾಂದ್ರೆ ಪ್ರೈವೇಟ್ ಕೊರಿಯರ್ದು ಸರ್ವಿಸ್ ಗಳಿದಾವೆ. ಸೊ ನಿಮ್ಗೆ ಏನ್ ಬೇಕು ಅನ್ಸುತ್ತೆ ಅದು. ಟ್ರೈನ್ ಚಂಡೀಗರ್ಗೆ ಡೈರೆಕ್ಟ್ ಆಗಿಲ್ಲ, ನೀವು ಡೆಲ್ಲಿಗೆ ಹಾಕ್ಬೇಕಾಗತ್ತೆ. ಡೆಲ್ಲಿಯಿಂದ ನೀವು ಲಡಾಖ್ಗೆ ಶುರು ಮಾಡ್ಬೇಕಾಗತ್ತೆ. ಇಲ್ಲಿ ಚಂಡೀಗರಿಂದನೂ ಮಾಡ್ಬೋದು, ಅಲ್ಲಿಂದಾನೂ ಮಾಡ್ಬೋದು. ಸೊ ಪ್ರಿಫರಬಲಿ ನಾವು ಚಂಡೀಗರಿಂದ ಕೊಡ್ತೀವಿ, ಯಾಕಂದ್ರೆ ಮೇಲೆ ಪ್ಲೇನ್ ರೋಡ್ ಸಿಗುತ್ತೆ ನಮ್ಗೆ. ಇಲ್ಲಿ ಮೇಲ್ ಹತ್ತಿತೀವಿ, ಇಳಿತೀವಿ. ಸೊ ಡಿಪೆಂಡ್ಸ್ ಎಲ್ಲಿ ಶಿಪ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಟ್ರೈನ್ ಇಸ್ ಚೀಪೆಸ್ಟ್ ವೇ ಹೇಳೋದಾದ್ರೆ. ಈ ಕೊರಿಯರ್ ಅದೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಬಟ್ ಏನಂದ್ರೆ ಲಗೇಜ್ ಸಮೇತ ಕಳ್ಸ್ಬಿಡ್ಬೋದು. ಬೆಸ್ಟ್ ಇಲ್ಲಿಂದ ಫ್ಲೈಟ್ ಅಲ್ಲಿ ಹಾರ್ಕೊಂಡು ಹೋಗ್ಬಿಡ್ಬೋದು ಚಂಡೀಗರ್ಗೆ. ಸೊ ಅಲ್ಲಿಂದ ಹೋದ್ರೆ 1,500 2,000 ಮ್ಯಾಕ್ಸಿಮಮ್ ರೌಂಡ್ ಟ್ರಿಪ್ ಆಗುತ್ತೆ ವಾಪಸ್ ಚಂಡೀಗರ್ಗೆ ಬರಕ್, ಲಡಾಖ್ ಮುಗಿಸಿ. ಅಲ್ಲಿಂದ ಹೋದ್ರೆ ನಿಮಗೆ 10 ಇಂದ 12 ದಿನ ಬೇಕು ಲಡಾಖ್. ಸರ್ಕ್ಯೂಟ್ ಮುಗಿಸಿ ಬರೋದಕ್ಕೆ. ಒಂದು ಬಫರಿಂಗ್ ಅಂದ್ರೆ ಒಂದು 13 ದಿನ ಇಟ್ಕೊಳ್ಳಿ. ಬಫರಿಂಗ್ 1 ದಿನ ಎಕ್ಸ್ಟ್ರಾ ಅಂದ್ರೆ 13 ದಿನದಲ್ಲಿ ಚಂಡೀಗರಿಂದ ಲಡಾಖ್ ಮುಗಿಸ್ತೀರಾ. ಅದೇ ನೀವು ಬೆಂಗಳೂರಿಂದ ಶುರು ಮಾಡ್ತೀನಿ ಅಂದ್ರೆ 20 ದಿನ ಬೇಕು. ಇನ್ನೊಂದ್ 8 days ಜಾಸ್ತಿ ಆಗುತ್ತೆ, ಯಾಕಂದ್ರೆ ಇಲ್ಲಿಂದ ಡೆಲ್ಲಿಗೆ 2,500 ಕಿಲೋಮೀಟರ್ ಇದೆ. ಸೊ 2.5 ನೀವು ದಿನ 500 ಹೊಡಿತೀನಿ ಅಂತ ಹೇಳಕ್ ಆಗಲ್ಲ ಅಲ್ವಾ. ಇವಾಗ ಗ್ರೂಪ್ ಅಲ್ಲಿ ಇದ್ರೆ ಒಬ್ಬೊಬ್ರು ಕೆಪಾಸಿಟಿ ಒಂದೊಂದಿರುತ್ತೆ. ಸೋಲೋ ಹೋಗ್ತೀನಿ ಅಂದ್ರೆ ಧೈರ್ಯ ಮಾಡಿ ಹೋಗ್ಬೋದು. ಸೊ ವಿಚ್ ಇಸ್ ದ ಬೆಸ್ಟ್ ಟೈಮ್ ಟು ಗೋ? ಲಡಾಖ್, ಸ್ಪಿಟಿ ಕಡೆ ನೇಪಾಲ್ಗೆ ಯಾವಾಗ ಹೋಗಿದ್ದು? ಎಲ್ಲಾದ್ರದ್ದು ಪರ್ಟಿಕ್ಯುಲರ್ ಸೀಸನ್ಸ್ ಅನ್ನೋದಿರುತ್ತೆ. ರೈಡರ್ಗೆ ಸೀಸನ್ ಅನ್ನೋದಿರಲ್ಲ. ಮಳೆಲೂ ಓಡಿಸ್ತೀವಿ, ಬಿಸಿಲಲ್ಲೂ ಓಡಿಸ್ತೀವಿ, ಅಂಡು ಸುಟ್ಕೋತೀವಿ, ಚಳಿಲೂ ಕಾಯಿಸ್ತೀವಿ. ಯಾಕಂದ್ರೆ ಆಲ್ಮೋಸ್ಟ್ 50 ಡಿಗ್ರಿಯಲ್ಲಿ ಗಾಡಿ ಓಡಿಸಿ ಟವಲ್ ಹಾಕೊಂಡ್ ಗಾಡಿ ಓಡಿಸಿದೀನಿ. ಕೂರಕ್ಕಾಗೋದಿಲ್ಲ, ಆ ರೇಂಜ್ ಬಬಲ್ಸ್ ಬಂದ್ಬಿಟ್ಟಿರುತ್ತೆ ನಮಗೆ. ಸೊ ಎಕ್ಸ್ಟ್ರೀಮ್ ಚಳಿ. ನಾನು ಆಲ್ಮೋಸ್ಟ್ -18 ಅಲ್ಲಿ ಗಾಡಿ ಓಡಿಸಿದೀನಿ, ಫುಲ್ ಮುಖಕ್ಕೆಲ್ಲ ಸ್ನೋ ಎಲ್ಲ ಓಡಿಸ್ಕೊಂಡು. ಸೊ ಎಕ್ಸ್ಟ್ರೀಮು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಅಂತದಲ್ಲ, ಒಂದ್ ಲೆವೆಲ್ಗೆ ಎಕ್ಸ್ಟ್ರೀಮ್ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಯೂಶಲಿ ನಾರ್ತ್ ಇಂಡಿಯಾ ಅಂತ ಬಂದಾಗ ಇಲ್ಲಿ ನಮಗೆ ಲಡಾಖ್ ಸ್ಪಿಟಿ ಸೀಸನ್ ಶುರುವಾಗುತ್ತೆ ಜೂನ್ ಶುರುವಾಗುತ್ತೆ, ಸೆಪ್ಟೆಂಬರ್ ಎಂಡ್ ಆಗುತ್ತೆ. ಆಮೇಲೆ ಸ್ನೋಫಾಲ್ ಜಾಸ್ತಿ ಆಗುತ್ತೆ. ಈ ಸೀಸನ್ ಬರೀ ನಮ್ಮ ಇಂಡಿಯಾದಲ್ಲಿರೋ ನಾರ್ತ್ ಇಂಡಿಯಾಗೆ. ನೇಪಾಳ್ಗೆ ಹೋಗ್ತೀನಿ ಅಂದ್ರೆ ಇದಕ್ಕಿರೋದು 2 ಸೀಸನ್, ಅಕ್ಟೋಬರ್, ನವೆಂಬರ್, ಮ್ಯಾಕ್ಸಿಮಮ್ ಡಿಸೆಂಬರ್. ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡಬಹುದು. ಯಾಕೆ ಅಂದ್ರೆ ಈ ನೇಪಾಳಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಭೂಕಂಪ ಜಾಸ್ತಿ. ನಾನು ಹೋಗ್ದಾಗೂ ಭೂಕಂಪ ಆಗಿದೆ, ನಾನು ಎಕ್ಸಿಟ್ ಆದಾಗೂ ಭೂಕಂಪ ಆಗಿದೆ. ಜಸ್ಟ್ ಮಿಸ್ ಅಲ್ಲಿ ಬಂದಿದೀವಿ ನಾವು. ಆಮೇಲೆ ನಾವು ಹೋಗಿರೋ ರೋಡ್ ಎಲ್ಲ ಬಿದೋಗಿರೋ ರೋಡಲ್ಲೇ ನಾವು ಗಾಡಿ ಓಡಿಸ್ಕೊಂಡು ಹೋಗಿರೋದು. ಸೊ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಆಗಿದೆ, ಬಿದ್ದಿ ಎದ್ದಿ ಎಲ್ಲ ಹೋಗಿದೀವಿ ನಾವುಗಳು. ರೋಡ್ ಚೆನ್ನಾಗಿಲ್ಲ. ಅಲ್ಲಿ ಡ್ರಾಸ್ಟಿಕ್ ಕ್ಲೈಮೇಟ್ ಚೇಂಜ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಹಿಮಾಲಯನ್ ರೇಂಜಸ್ ಅಲ್ಲಿಂದಾನೇ ಇರೋದು. ಡ್ರಾಸ್ಟಿಕ್ ಚೇಂಜ್ ಆಗ್ಬಿಡುತ್ತೆ. ಬೆಳಗ್ಗೆ ಎಲ್ಲ ಯಾವ ರೇಂಜಿಗೆ ಅಂದ್ರೆ ಎಲ್ಲೆಲ್ಲಿಂದಾನೋ ಬೇರ್ ಕಿತ್ಕೊಂಡ್ಬರ್ತಾ ಇರುತ್ತೆ. ರಾತ್ರಿ ಆಚೆ ಬರಕ್ ಆಗಲ್ಲ, ಅಷ್ಟು ಚಳಿ ಇರುತ್ತೆ ನಮಗೆ. ಸೊ ಬೆಸ್ಟ್ ಸೀಸನ್ ಹಾಗೆ ಒಳ್ಳೆ ವ್ಯೂ ಬೇಕು ಅಂದ್ರೆ ಅಕ್ಟೋಬರ್ ಟು ಡಿಸೆಂಬರ್ ಹೋಗ್ಬೋದು. ಡಿಸೆಂಬರ್ ಎಂಡ್ ಬೇಡ, ಮಧ್ಯದಲ್ಲಿ ಫಿನಿಶ್ ಮಾಡ್ಬಿಡಿ. ಮುಕ್ತಿನಾಥ್ ಎಲ್ಲ ಹೋಗ್ತೀನಿ, ಅಪರ್ ಮುಸ್ತಾಂಗ್ ಹೋಗ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್. ಫುಲ್ಲು ಸ್ನೋಫಾಲ್ ಆದ್ರೆ ರಸ್ತೆನೆ ಕಾಣಲ್ಲ.
ಓಕೆ. ಸೊ ಕೆಲವೊಂದ್ ಸೀಸನ್ ಇರುತ್ತೆ ಅದೇ ನೀವೆಲ್ಲಾರು ಹೋಗಿ ಸ್ಟಕ್ ಆಗಿ ಅಲ್ಲೇ ಉಳಿದು ಆ ತರದ್ದಾಗಿದೆಯಾ ಇಲ್ಲ? ಇಲ್ಲ ಇದುವರೆಗೂ ನಾನು ಎಲ್ಲೂ ಹಂಗೆ. ಸ್ಟಕ್ ಅಂತೂ ಆಗಿಲ್ಲ. ಸ್ಟಕ್ ಆಗಿಲ್ಲ, ಬಟ್ ಆಗ್ತಾರಲ್ವಾ ಯೂಶಲಿ ಆಗ್ತಾರೆ ಅಲ್ವಾ? ಖಂಡಿತವಾಗ್ಲೂ ಆಗುತ್ತೆ. ಹಾ ಹಾ. ಅವಾಗ ಮತ್ತೆ ಅದೆಲ್ಲ ಸ್ನೋ ಇದು ಆಗೋ ತನಕ ರೋಡ್ ಕ್ಲಿಯರ್ ಕ್ಲಿಯರ್ ಮಾಡಕ್ ಕಾದು ಹೌದು ಕಾಯ್ಬೇಕು. ಒಂದು ಮುಂದಾರು ಹೋಗ್ಬೋದು, ಇಲ್ಲ ವಾಪಸ್ ಆದ್ರೂ ಬರ್ಬೋದು. ಹೆಂಗ್ ಜಾಸ್ತಿ ಮುಂದೋಗೋರು ಜಾಸ್ತಿ ಇರ್ತಾರ, ವಾಪಸ್ ಬರೋರು ಈಗ ಬೈಕರ್ಸ್ ಹೆಂಗೆ ಅಂತ ಹೇಳಿದ್ರೆ ಒಂದು ಪ್ಲಾನ್ ಹಾಕೊಂಡ್ಮೇಲೆ ವಾಪಸ್ ಬರೋದು ಕಡಿಮೆ. ಇಲ್ಲ. ಆಕ್ಸಿಡೆಂಟ್ ಆಯ್ತು, ಸೀರಿಯಸ್ ಆಯ್ತು ಅಂದ್ರೆ ಮಾತ್ರ ವಾಪಸ್ ಬರ್ತಾರೆ. ಹ್ಮ್. ಅಷ್ಟು ದೂರ ಹೋಗ್ಬಿಟ್ಟು ಇನ್ನೊಂದ್ 50 ಕಿಲೋಮೀಟರ್ಗೆ ರೋಡ್ ಬ್ಲಾಕ್ ಆಯ್ತು ಇದಾಯ್ತು ಅಂತ ಹೇಳಿದ್ರೆ ಯೂಶಲಿ ವಾಪಸ್ ಬರಲ್ಲ. ಆರ್ಮಿ ಅವ್ರು ಇರ್ತಾರೆ. ಓಕೆ. ಸೊ ನಮಗೆ ಮೇಜರ್ ಅಡ್ವಾಂಟೇಜ್ ಆರ್ಮಿ. ನಾರ್ತ್ ಇಂಡಿಯಾಗ ಹೋಗ್ಬಿಟ್ರೆ ನಾವು ಲಡಾಖ್ ಎಲ್ಲ ಹೋದ್ರೆ ಆಲ್ಮೋಸ್ಟ್ ಆರ್ಮಿ ಇರ್ತಾರೆ. ಆರ್ಮಿ ಅವ್ರದ್ದು ಕ್ಯಾಂಪು ಟೆಂಟ್ ಸೈಟ್ ಗಳಲ್ಲಿ ನಮ್ಗೆ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಇಲ್ಲಿರೋ ಪಬ್ಲಿಕ್ಸ್ ಎಲ್ಲಾರ್ಗುನು ಆರ್ಮಿಯಿಂದ ವ್ಯವಸ್ಥೆ ಮಾಡ್ತಾರೆ. ಲೈಕ್ ಅದ್ ಕ್ಲಿಯರೆನ್ಸ್ ಆಗೋ ತನಕ. ಯಾಕಂದ್ರೆ ಅವ್ರ ಸಹಾಯ ಇಲ್ಲ ಅಂದ್ರೆ, ಅವ್ರ ಸೆಕ್ಯೂರಿಟಿ ಇಲ್ಲ ಅಂದ್ರೆ ನಾವು ಅಲ್ಲಿ ತನಕ ಹೋಗಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾರ್ತ್ ಅಲ್ಲಿ ಬಾಳೆ, ಯಾಕಂದ್ರೆ ಪಾಕಿಸ್ತಾನ್ ಬಾರ್ಡರ್ ಬರುತ್ತೆ, ಈ ಕಡೆ ಚೈನಾ ಬಾರ್ಡರ್ ಬರುತ್ತೆ, ಆ ಕಡೆ ಟಿಬೆಟ್ ಬಾರ್ಡರ್ ಬರುತ್ತೆ ನಮ್ಗೆ. ಸೊ 100% ಆರ್ಮಿ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ರೋಡ್ ಕ್ಲಿಯರೆನ್ಸ್ ಆದ್ಮೇಲೆ ಅವರೇ ಕ್ಲಿಯರೆನ್ಸ್ ಕೊಡ್ತಾರೆ ಹೋಗಿ ಅಂತ ಹೇಳಿ. ನೀವು ಬೈಕಿಂಗ್ ಟೋಲ್ ಅಂತ ಎಕ್ಸ್ಟ್ರಾ ಏನಾದ್ರು ಇದೆನಾ? ಆ ತರ ಎಲ್ಲ ಎಲ್ಲೂ ಟೋಲ್ ಇಲ್ಲ. ಆ ತರ ಎಲ್ಲ ಏನಿಲ್ಲ. ಬಿಟ್ಟಿಯಾಗಿ ತಿರುಗ್ತಾ ಇರೋದೇ ಪೀಸ್ ಆಗಿ ಬೈಕ್. ಬೈಕ್ ನಾವು ಟೋಲ್ ಫ್ರೀ ಟ್ರಾವೆಲರ್ಸ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್.